ಧರ್ಮಸ್ಥಳದ ಬಳಿ ಶವಗಳನ್ನ ಹೂತಿಟ್ಟ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 3ನೇ ತಾರೀಕಿನವರೆಗೆ ಆರೋಪಿ ಚಿನ್ನಯ್ಯನ ವಿಚಾರಣೆ ನಡೆಯುತ್ತೆ. 12 ದಿನ ಎಸ್ಐಟಿ ಕಸ್ಟಡಿಗೆ ನೀಡಿದ್ದಾರೆ ಕೋರ್ಟ್. ಸೆಪ್ಟೆಂಬರ್ 3ನೇ ತಾರೀಕಿನವರೆಗೆ ಆರೋಪಿ ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. 3ಕ್ಕೆ ಚಿನ್ನಯ್ಯನನ್ನ ಕೋರ್ಟ್ಗೆ ಹಾಜರುಪಡಿಸಲಿಕ್ಕಿದ್ದಾರೆ. ಎಸ್ಐಟಿ ಪೊಲೀಸರು ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಿಕ್ಕಿದ್ದಾರೆ. ಒಟ್ಟು 12 ದಿನಗಳ ಕಾಲ ಎಸ್ಐಟಿ ಪೊಲೀಸರ ಕಸ್ಟಡಿಗೆ ನೀಡಿದ ನ್ಯಾಯಾಲಯ. ಸೆಪ್ಟೆಂಬರ್ 3ನೇ ತಾರೀಕು ಕಸ್ಟಡಿ ಅಂತ್ಯ ಆಗಲಿಕ್ಕಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ. ಈಗ ನೇರ ಸಂಪರ್ಕದಲ್ಲಿ. ಮಾರುತಿ, ಗರಿಷ್ಠ 3 ದಿನ ಮತ್ತೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. 3 ದಿನ ಅಂತಂದ್ರೆ 3ನೇ ತಾರೀಕಿನವರೆಗೂ ಆಗತ್ತೆ. ಎಸ್ಐಟಿ ಈಗ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದೆ? ಶ್ರೀಪಾದ್ ಪಟೇಲ್, ನಿಜಕ್ಕೂ ಈ ಒಂದು ಧರ್ಮಸ್ಥಳ ತಲೆಬಡಿ ಪ್ರಕರಣ ದಿನದಿಂದ ದಿನಕ್ಕೆ ಬಗೆದಷ್ಟು ಆಳವಾಗಿ ಹೋಗ್ತಾ ಇರುವಂತದ್ದು. ಪ್ರಮುಖವಾಗಿ ಈಗ ಗಮನಿಸುವ ಅಂಶ ಅಂತಂದ್ರೆ, ಕಳೆದ 10 ದಿನಗಳಿಂದ ಎಸ್ಐಟಿ ಅಂದ್ರೆ ಪೊಲೀಸರ ವಶದಲ್ಲಿದ್ದಂತಹ ಈ ಮಾಸ್ಮರ್ ಏನಿದಾನೆ, ಈಗ ಸದ್ಯಕ್ಕೆ ಬೆಳ್ತಂಗಡಿಯ ತಿಮ್ಮರೋಡಿ ನಿವಾಸ ಆಗಿರಬಹುದು ಅಥವಾ ಬೆಂಗಳೂರಿನ ಜಯಂತ್ ಟಿ ಅವರ ನಿವಾಸ ಆಗಿರಬಹುದು, ಸರ್ವಿಸ್ ಅಪಾಯಿಂಟ್ಮೆಂಟ್ ಇವೆಲ್ಲವೂ ಕಡೆಗೆ ಒಂದಿಷ್ಟು ಸರ್ಚ್ ಅನ್ನ ಮಾಡುವ ವ್ಯವಸ್ಥೆ ಆಗಿತ್ತು, ಅಂದ್ರೆ ಜೊತೆಗೆ ಕರ್ಕೊಂಡೋಗಿತ್ತು. ಅದ್ರ ಜೊತೆಗೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಈ ಒಂದು ಮಾಸ್ಕ್ ಧಾರೆ ಅಂದ್ರೆ ಚಿನ್ನಯ್ಯನಿಗೆ ಕೊಡಲಾಗಿತ್ತು. ಚಿನ್ನಯ್ಯನ ಬಳಿ ಇರತಕ್ಕಂಥ ಒಂದಿಷ್ಟು ಮಾಹಿತಿಗಳನ್ನ ಸಾಕ್ಷ್ಯ ಸಂಗ್ರಹ ಮಾಡಿದಂತಹ ಎಸ್ಐಟಿ ತನಿಖಾಧಿಕಾರಿಗಳು ಇದೀಗ ಮತ್ತೆ ಗ್ರಿಲ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇವತ್ತು ಪ್ರಮುಖವಾಗಿ ಮತ್ತೇನಾದರೂ ಆ ಚಿನ್ನಯ್ಯನನ್ನ ಕಸ್ಟಡಿಗೆ ತೆಗೆದುಕೊಳ್ಳೋ ಪ್ಲಾನ್ ಮಾಡೋದು ಸಾಧ್ಯತೆ ಅಂತೂ ಹೆಚ್ಚಾಗಿರುವಂತದ್ದು. ಪ್ರಮುಖವಾಗಿ ಈಗೇನು ಎಲ್ಲೆಲ್ಲಿ ಹೋಗಿದ್ರು, ಅಂದ್ರೆ ಬೆಂಗಳೂರು ಆಗಿರ್ಬೋದು ಅಥವಾ ಧರ್ಮಸ್ಥಳ, ಬೆಳ್ತಂಗಡಿ ಎಲ್ಲೆಲ್ಲಿ ಓಡಾಡಿದ್ದ ಅಥವಾ ಎಲ್ಲೆಲ್ಲಿ ಮನೆಗಳನ್ನ ಮಾಡಿದ್ದ, ಯಾವ್ಯಾವ ಸಂಬಂಧಿಕರು ಏನೇನೆಲ್ಲ ವ್ಯವಸ್ಥೆಗಳಿತ್ತು ಅದೆಲ್ಲವನ್ನ ತಲೆ ಹಾಕಿ ಸದ್ಯಕ್ಕೆ ತಿಮ್ಮರೋಡಿ ಮನೆಯಿಂದ ಹಿಡಿದು ಬೆಂಗಳೂರಿನವರೆಗೂ ಕೂಡ ಓಡಾಡಿಕೊಂಡು ಈಗ ಪೊಲೀಸರ ತನಿಖೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಒಂದಿಷ್ಟು ಸಾಕ್ಷಿಗಳು ದೊರೆತಿದ್ದಾವೆ. ಯಾಕಂದ್ರೆ ಪ್ರತಿ ಬಾರಿ ಮೊಬೈಲ್ನಲ್ಲಿ ಮತ್ತೆ ಪೆಂಡ್ರೈವ್ಗಳನ್ನ ತೋರಿಸುವಂತ ಕ್ರಿಯೆಯನ್ನ ಮಾಡ್ತಾ ಇದ್ರು. ಹೀಗಾಗಿ ಯಾವೆಲ್ಲ ಸಾಕ್ಷಿಗಳಿದ್ದಾವೆ, ಇವ್ರು ಮಾಡ್ತಿರೋದು ಸುಳ್ಳ ಅಥವಾ ಆರೋಪ ಸತ್ಯವ, ಇವ್ರು ಕಟ್ಟುವ ಕಥೆಗಳು ಯಾವ ರೀತಿ ಇದಾವೆ, ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ಎಸ್ಐಟಿ ಪೊಲೀಸರು ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇನ್ನು ಬೆಂಗಳೂರು ಜೊತೆಗೆ ಬೆಳ್ತಂಗಡಿಯ ಅಂದ್ರೆ ಉಜಿರೆಯಲ್ಲಿರ್ತಕ್ಕಂತಹ ತಿಮ್ಮರೋಡಿ ಮನೆಯನ್ನು ಕೂಡ ಒಂದಿಷ್ಟು ಸರ್ಚ್ ಮಾಡಿದ್ರು. ಅವನ ಫೋನ್ಗಾಗಿ ಸಾಕಷ್ಟು ಹುಡುಕಾಟ ಕೂಡ ನಡೆದಿತ್ತು. ಹೀಗಾಗಿ ಬೆಂಗಳೂರಿನ ವಸಂತ ಎಂದು ಜಯಂತ್ ಇದ್ದಾರೆ, ಜಯಂತ್ ಟಿ ಅವರ ಮನೆ ಆಗಿರ್ಬೋದು ಅಥವಾ ಸರ್ವಿಸ್ ಅಪಾರ್ಟ್ಮೆಂಟ್ ಇವೆಲ್ಲವೂ ಕಡೆಗೂ ಸಾಕಷ್ಟು ತಲಾಶ್ ಮಾಡಿರುವಂತದ್ದು. ಒಂದಿಷ್ಟು ಏನೆಲ್ಲ ಸಾಕ್ಷಿಗಳು ಸಿಕ್ಕಿದಾವೆ ಅವನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ. ಹೀಗಾಗಿ ಇವತ್ತು ಕೂಡ ಮತ್ತೆ ಅವನನ್ನ ಕಸ್ಟಡಿಗೆ ತೆಗೆದುಕೊಳ್ಳುವ ಎಲ್ಲ ಸಿದ್ಧತೆಗಳು ನಡೆದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಮೊದಲು ಅವನ ಕೋರ್ಟ್ಗೆ ಹಾಜರುಪಡಿಸಿ ತದನಂತರ ಆಸ್ಪತ್ರೆಗೆ ಹಾಜರುಪಡಿಸಿ ಅವರ ಆರೋಗ್ಯ ತಪಾಸಣೆ ಆದ ಬಳಿಕ ಜಡ್ಜ್ ಮುಂದೆ ಸಾದರಪಡಿಸುವ ಕೆಲಸ ನಡೆಯುವಂತದ್ದು. ಅದಾದ ಬಳಿಕ ಮತ್ತೆ ಎಸ್ಐಟಿ ತಮ್ಮ ವಶಕ್ಕೆ ಪಡೆಯುವ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಶ್ರೀಪಾದ್ ಮಾರುತಿ, ಭಾರತಿ ಎಷ್ಟೊತ್ತಿಗೆ ಕರ್ಕೊಂಡು ಬರೋದು ಆತನನ್ನ ಕೋರ್ಟ್ಗೆ? ಶ್ರೀಪಾದ್, ಸರಿಸುಮಾರು ಒಂದು 10 ಗಂಟೆಯ ಸುಮಾರಿಗೆ ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಅಂದ್ರೆ ಎಸ್ಐಟಿ ಕಚೇರಿಗೆ ಬೆಳಿಗ್ಗೆ ಬಂದಿರುವಂತದ್ದು. 10 ಗಂಟೆ ನಂತರ ಅವನನ್ನ ಆಸ್ಪತ್ರೆಗೆ ಅಂದ್ರೆ ಹಾಜರುಪಡಿಸಿ ಅಲ್ಲಿ ಅವನ ಒಂದಿಷ್ಟು ಆರೋಗ್ಯ ತಪಾಸಣೆ ಮಾಡಿದ ಬಳಿಕ ಕೋರ್ಟ್ ಅಂತ ತೆಗೆದುಕೊಂಡು ಹೋಗುವಂತಂದ್ರೆ 11-12 ಗಂಟೆ ಒಳಗಾಗಿ ಎಲ್ಲ ಕಾರ್ಯಗಳು ಮುಗಿದು 1 ಗಂಟೆ ಅನ್ನುವ ಅಷ್ಟೊತ್ತಿಗೆ ಇವನನ್ನ ಎಸ್ಐಟಿ ಪೊಲೀಸರು ತಮ್ಮ ವಶಕ್ಕೆ ಪಡೆಯುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ. ಪ್ರಮುಖವಾಗಿ ಈಗೇನೆಲ್ಲ ಆ ಸಾಕ್ಷಿಗಳನ್ನ ಆಧರಿಸಿ ಇವರೇನು ಧರ್ಮಸ್ಥಳ ಮತ್ತು ಬೆಳ್ತಂಗಡಿ, ಉಜಿರೆ ಅಲ್ಲದೆ ಬೆಂಗಳೂರನ್ನು ಕೂಡ ಯಾವ ರೀತಿ ತಲಾಶ್ ಮಾಡಿದ್ರು, ಹೀಗೆ ಅವನಿಂದ ಮತ್ತೊಂದಿಷ್ಟು ಮಾಹಿತಿಗಳಂದ್ರೆ ಒಂದೊಂದು ಬಾರಿ ಒಂದೊಂದು ಹೇಳಿಕೆಯನ್ನು ಕೊಡುವಂತದ್ದು. ಹೀಗಾಗಿ ಅವನ ಮಾತನಾಡುವ ಎಲ್ಲ ವ್ಯವಸ್ಥೆಗಳು ರೆಕಾರ್ಡಿಂಗ್ ಮಾಡಿಕೊಂಡು ಮತ್ತೆ ಬರೆದುಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಎಸ್ಐಟಿ ತನಿಖಾಧಿಕಾರಿಗಳು. ಹೀಗಾಗಿ ಮತ್ತೇನಾದ್ರೂ ಇವರಿಂದ ಸಾಕ್ಷ್ಯ ಸಿಗಬಹುದು ಅನ್ನೋ ಮತ್ತೊಂದಿಷ್ಟು ವ್ಯವಸ್ಥೆಗಳಲ್ಲಿ ಹುಡುಕಾಟದ ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು. ಪ್ರಮುಖವಾಗಿ ತಿಮ್ಮರೋಡಿ ಮನೆಯಲ್ಲಿ ಅವರ ಮೊಬೈಲ್ ಮತ್ತೆ ತಲೆಬುಡೆ ಎಲ್ಲಿಂದ ಬಂತು ಅನ್ನೋ ಒಂದಿಷ್ಟು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಕೇಳಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಇವತ್ತು ಕೂಡ ಕೋರ್ಟ್ಗೆ ಸಬ್ಮಿಟ್ ಅಂದ್ರೆ ಕೋರ್ಟ್ಗೆ ಜಡ್ಜ್ಗಳ ಮುಂದೆ ಹೋಗಿ ತೋರಿಸಿದ ಬಳಿಕ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಪ್ರಕ್ರಿಯೆ ಕೂಡ ನಡೆಯುವಂತದ್ದು. ಒಟ್ಟಾರೆಯಾಗಿ ಇವತ್ತು ಅವನನ್ನ ಯಾವುದೇ ಕಾರಣಕ್ಕೂ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆ ಇರುವಂತದ್ದು. ಶ್ರೀಪಾದ್.
ಧರ್ಮಸ್ಥಳದ ಬಳಿ ಶವಗಳನ್ನ ಹೂತಿಟ್ಟ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 3ನೇ ತಾರೀಕಿನವರೆಗೆ ಆರೋಪಿ ಚಿನ್ನಯ್ಯನ ವಿಚಾರಣೆ ನಡೆಯುತ್ತೆ. 12 ದಿನ ಎಸ್ಐಟಿ ಕಸ್ಟಡಿಗೆ ನೀಡಿದ್ದಾರೆ ಕೋರ್ಟ್. ಸೆಪ್ಟೆಂಬರ್ 3ನೇ ತಾರೀಕಿನವರೆಗೆ ಆರೋಪಿ ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. 3ಕ್ಕೆ ಚಿನ್ನಯ್ಯನನ್ನ ಕೋರ್ಟ್ಗೆ ಹಾಜರುಪಡಿಸಲಿಕ್ಕಿದ್ದಾರೆ. ಎಸ್ಐಟಿ ಪೊಲೀಸರು ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಿಕ್ಕಿದ್ದಾರೆ. ಒಟ್ಟು 12 ದಿನಗಳ ಕಾಲ ಎಸ್ಐಟಿ ಪೊಲೀಸರ ಕಸ್ಟಡಿಗೆ ನೀಡಿದ ನ್ಯಾಯಾಲಯ. ಸೆಪ್ಟೆಂಬರ್ 3ನೇ ತಾರೀಕು ಕಸ್ಟಡಿ ಅಂತ್ಯ ಆಗಲಿಕ್ಕಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ ಈಗ ನೇರ ಸಂಪರ್ಕದಲ್ಲಿ. ಮಾರುತಿ, ಗರಿಷ್ಠ 3 ದಿನ ಮತ್ತೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. 3 ದಿನ ಅಂತಂದ್ರೆ 3ನೇ ತಾರೀಕಿನವರೆಗೂ ಆಗತ್ತೆ. ಸೊ ಎಸ್ಐಟಿ ಈಗ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದೆ? ಶ್ರೀಪಾದ್ ಪಾಟೀಲ್, ನಿಜಕ್ಕೂ ಈ ಒಂದು ಧರ್ಮಸ್ಥಳ ತಡೆರಬಡಿ ಪ್ರಕರಣ ದಿನದಿಂದ ದಿನಕ್ಕೆ ಬಗೆದಷ್ಟು ಆಳವಾಗಿ ಹೋಗ್ತಾ ಇರುವಂತದ್ದು. ಪ್ರಮುಖವಾಗಿ ಈಗ ಗಮನಿಸಿದ ಅಂಶ ಅಂತಂದ್ರೆ, ಕಳೆದ 10 ದಿನಗಳಿಂದ ಎಸ್ಐಟಿ ಅಂದ್ರೆ ಪೊಲೀಸರ ವಶದಲ್ಲಿದ್ದಂತಹ ಈ ಮಾಸ್ಮರ್ ಏನಿದಾನೆ, ಈಗ ಸದ್ಯಕ್ಕೆ ಬೆಳ್ತಂಗಡಿಯ ತಿಮ್ಮನೋಡಿ ನಿವಾಸ ಆಗಿರಬಹುದು ಅಥವಾ ಬೆಂಗಳೂರಿನ ಜಯಂತ್ ಟಿ ಅವರ ನಿವಾಸ ಆಗಿರಬಹುದು, ಸರ್ವಿಸ್ ಅಪಾಯಿಂಟ್ಮೆಂಟ್ ಇವೆಲ್ಲವೂ ಕಡೆಗೆ ಒಂದಿಷ್ಟು ಸರ್ಚ್ ಅನ್ನ ಮಾಡುವ ವ್ಯವಸ್ಥೆ ಆಗಿತ್ತು, ಅಂದ್ರೆ ಜೊತೆಗೆ ಕರ್ಕೊಂಡೋಗಿತ್ತು. ಅದ್ರ ಜೊತೆಗೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಈ ಒಂದು ಮಾಸ್ಕ್ ದಾರಿ ಅಂದ್ರೆ ಚಿನ್ನಯ್ಯನಿಗೆ ಕೊಡಲಾಗಿತ್ತು. ಚಿನ್ನಯ್ಯನ ಬಳಿ ಇರತಕ್ಕಂತಹ ಒಂದಿಷ್ಟು ಮಾಹಿತಿಗಳನ್ನ ಸಾಕ್ಷ್ಯ ಸಂಗ್ರಹ ಮಾಡಿದಂತಹ ಎಸ್ಐಟಿ ತನಿಖಾಧಿಕಾರಿಗಳು ಇದೀಗ ಮತ್ತೆ ಗ್ರಿಲ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇವತ್ತು ಪ್ರಮುಖವಾಗಿ ಮತ್ತೇನಾದರೂ ಆ ಚಿನ್ನಯ್ಯನನ್ನ ಕಸ್ಟಡಿಗೆ ತೆಗೆದುಕೊಳ್ಳೋ ಪ್ಲಾನ್ ಮಾಡೋದು ಸಾಧ್ಯತೆ ಅಂತೂ ಹೆಚ್ಚಾಗಿರುವಂತದ್ದು. ಪ್ರಮುಖವಾಗಿ ಈಗೇನು ಎಲ್ಲೆಲ್ಲಿ ಹೋಗಿದ್ರು, ಅಂದ್ರೆ ಬೆಂಗಳೂರು ಆಗಿರ್ಬೋದು ಅಥವಾ ಧರ್ಮಸ್ಥಳ, ಬೆಳ್ತಂಗಡಿ ಎಲ್ಲೆಲ್ಲಿ ಓಡಾಡಿದ್ದ ಅಥವಾ ಎಲ್ಲೆಲ್ಲಿ ಮನೆಗಳನ್ನ ಮಾಡಿದ್ದ, ಯಾವ ಸಂಬಂಧಿಕರು ಏನೇನೆಲ್ಲ ವ್ಯವಸ್ಥೆಗಳಿತ್ತು ಅದೆಲ್ಲವನ್ನ ತಲೆ ಹಾಕಿ ಸದ್ಯಕ್ಕೆ ತಿಮ್ಮರೋಡಿ ಮನೆಯಿಂದ ಹಿಡಿದು ಬೆಂಗಳೂರಿನವರೆಗೂ ಕೂಡ ಓಡಾಡಿಕೊಂಡು ಈಗ ಪೊಲೀಸರ ತನಿಖೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಒಂದಿಷ್ಟು ಸಾಕ್ಷಿಗಳು ದೊರೆತಿದ್ದಾವೆ. ಯಾಕಂದ್ರೆ ಪ್ರತಿ ಬಾರಿ ಮೊಬೈಲ್ನಲ್ಲಿ ಮತ್ತೆ ಪೆಂಡ್ರೈವ್ಗಳನ್ನ ತೋರಿಸುವಂತ ಕ್ರಿಯೆಯನ್ನ ಮಾಡ್ತಾ ಇದ್ರು. ಹೀಗಾಗಿ ಯಾವೆಲ್ಲ ಸಾಕ್ಷಿಗಳಿದ್ದಾವೆ, ಇವ್ರು ಮಾಡ್ತಿರೋದು ಸುಳ್ಳ ಅಥವಾ ಆರೋಪ ಸತ್ಯವ, ಇವ್ರು ಕಟ್ಟುವ ಕಥೆಗಳು ಯಾವ ರೀತಿ ಇದಾವೆ ಅನ್ನೋ ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ಎಸ್ಐಟಿ ಪೊಲೀಸರು ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇನ್ನು ಬೆಂಗಳೂರು ಜೊತೆಗೆ ಬೆಳ್ತಂಗಡಿಯ ಅಂದ್ರೆ ಉಜಿರೆಯಲ್ಲಿರ್ತಕ್ಕಂತಹ ತಿಮ್ಮರೋಡಿ ಮನೆಯನ್ನು ಕೂಡ ಒಂದಿಷ್ಟು ಸರ್ಚನ್ನು ಮಾಡಿದ್ರು. ಅವನ ಫೋನ್ಗಾಗಿ ಸಾಕಷ್ಟು ಹುಡುಕಾಟ ಕೂಡ ನಡೆದಿತ್ತು. ಹೀಗಾಗಿ ಬೆಂಗಳೂರಿನ ವಸಂತ ಎಂದು ಜಯಂತ್ ಇದ್ದಾರೆ, ಜಯಂತ್ ಟಿ ಅವರ ಮನೆ ಆಗಿರ್ಬೋದು ಅಥವಾ ಸರ್ವಿಸ್ ಅಪಾರ್ಟ್ಮೆಂಟ್ ಇವೆಲ್ಲವೂ ಕಡೆಗೂ ಸಾಕಷ್ಟು ತಲಾಶ್ ಮಾಡಿರುವಂತದ್ದು. ಒಂದಿಷ್ಟು ಏನೆಲ್ಲ ಸಾಕ್ಷಿಗಳು ಸಿಕ್ಕಿದಾವೆ ಅವನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ. ಹೀಗಾಗಿ ಇವತ್ತು ಕೂಡ ಮತ್ತೆ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವ ಎಲ್ಲ ಸಿದ್ಧತೆಗಳು ನಡೆದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಮೊದಲು ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ತದನಂತರ ಆಸ್ಪತ್ರೆಗೆ ಹಾಜರುಪಡಿಸಿ ಅವರ ಆರೋಗ್ಯ ತಪಾಸಣೆ ಆದ ಬಳಿಕ ಜಡ್ಜ್ ಮುಂದೆ ಸಾದರಪಡಿಸುವ ಕೆಲಸ ನಡೆಯುವಂತದ್ದು. ಅದಾದ ಬಳಿಕ ಮತ್ತೆ ಎಸ್ಐಟಿ ತಮ್ಮ ವಶಕ್ಕೆ ಪಡೆಯುವ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಶ್ರೀಪಾದ್ ಮಾರುತಿ, ಭಾರತಿ ಎಷ್ಟೊತ್ತಿಗೆ ಕರ್ಕೊಂಡು ಬರೋದು ಆತನನ್ನ ಕೋರ್ಟ್ಗೆ? ಶ್ರೀಪಾದ್, ಸರಿಸುಮಾರು ಒಂದು 10 ಗಂಟೆಯ ಸುಮಾರಿಗೆ ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಅಂದ್ರೆ ಎಸ್ಐಟಿ ಕಚೇರಿಗೆ ಬೆಳಗ್ಗೆ ಬಂದಿರುವಂತದ್ದು. 10 ಗಂಟೆ ನಂತರ ಅವನನ್ನ ಆಸ್ಪತ್ರೆಗೆ ಅಂದ್ರೆ ಹಾಜರುಪಡಿಸಿ ಅಲ್ಲಿ ಅವನ ಒಂದಿಷ್ಟು ಆರೋಗ್ಯ ತಪಾಸಣೆ ಮಾಡಿದ ಬಳಿಕ ಕೋರ್ಟ್ ಅಂತ ತೆಗೆದುಕೊಂಡು ಹೋಗುವಂತಂದ್ರೆ 11-12 ಗಂಟೆ ಒಳಗಾಗಿ ಎಲ್ಲ ಕಾರ್ಯಗಳು ಮುಗಿದು 1 ಗಂಟೆ ಅನ್ನುವ ಅಷ್ಟೊತ್ತಿಗೆ ಇವನನ್ನ ಎಸ್ಐಟಿ ಪೊಲೀಸರು ತಮ್ಮ ವಶಕ್ಕೆ ಪಡೆಯುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ. ಪ್ರಮುಖವಾಗಿ ಈಗೇನೆಲ್ಲ ಸಾಕ್ಷಿಗಳನ್ನ ಆಧರಿಸಿ ಇವರೇನು ಧರ್ಮಸ್ಥಳ ಮತ್ತು ಬೆಳ್ತಂಗಡಿ, ಉಜಿರೆ ಅಲ್ಲದೆ ಬೆಂಗಳೂರನ್ನು ಕೂಡ ಯಾವ ರೀತಿ ತಲಾಶ್ ಮಾಡಿದ್ರು, ಹೀಗೆ ಅವನಿಂದ ಮತ್ತೊಂದಿಷ್ಟು ಮಾಹಿತಿಗಳಂದ್ರೆ ಒಂದೊಂದು ಬಾರಿ ಒಂದೊಂದು ಹೇಳಿಕೆಯನ್ನು ಕೊಡುವಂತದ್ದು. ಹೀಗಾಗಿ ಅವನ ಮಾತನಾಡುವ ಎಲ್ಲ ವ್ಯವಸ್ಥೆಗಳು ರೆಕಾರ್ಡಿಂಗ್ ಮಾಡಿಕೊಂಡು ಮತ್ತೆ ಬರೆದುಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಎಸ್ಐಟಿ ತನಿಖಾಧಿಕಾರಿಗಳು. ಹೀಗಾಗಿ ಮತ್ತೇನಾದ್ರೂ ಇವರಿಂದ ಸಾಕ್ಷ್ಯ ಸಿಗಬಹುದು ಅನ್ನೋ ಮತ್ತೊಂದಿಷ್ಟು ವ್ಯವಸ್ಥೆಗಳಲ್ಲಿ ಹುಡುಕಾಟದ ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು. ಪ್ರಮುಖವಾಗಿ ತಿಮ್ಮರೋಡಿ ಮನೆಯಲ್ಲಿ ಅವನ ಮೊಬೈಲ್ ಮತ್ತೆ ತಲೆಬುಡೆ ಎಲ್ಲಿಂದ ಬಂತು ಅನ್ನೋ ಒಂದಿಷ್ಟು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿಕೆ ಮುಂದಾಗಿದ್ದಾರೆ. ಹೀಗಾಗಿ ಇವತ್ತು ಕೂಡ ಕೋರ್ಟ್ಗೆ ಸಬ್ಮಿಟ್ ಅಂದ್ರೆ ಕೋರ್ಟ್ಗೆ ಜಡ್ಜ್ಗಳ ಮುಂದೆ ಹೋಗಿ ತೋರಿಸಿದ ಬಳಿಕ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಪ್ರಕ್ರಿಯೆ ಕೂಡ ನಡೆಯುವಂತದ್ದು. ಒಟ್ಟಾರೆಯಾಗಿ ಇವತ್ತು ಅವನನ್ನ ಯಾವುದೇ ಕಾರಣಕ್ಕೂ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆ ಇರುವಂತದ್ದು. ಶ್ರೀಪಾದ್.